ಬೆಂಕಿ ಹೊತ್ತಿ ಉರಿಯುತ್ತಿದೆ. ಅರಣ್ಯ ಧಗಧಗಿಸ್ತಿದೆ. ಎಲ್ಲ ಸುಟ್ಟು ಭಸ್ಮವಾಗ್ತಾ ಇದೆ. ಇದು ಅಂತಿಂಥ ಬೆಂಕಿಯಲ್ಲ, ಪ್ರತೀಕಾರದ ಬೆಂಕಿ. ಮೂವರ ಹತ್ಯೆಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಹಚ್ಚಿರೋ ಬೆಂಕಿ. ಹೌದು, ಕಿಡಿಗೇಡಿಗಳು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಕಾಡೆಲ್ಲ ನಮ್ದೇ ಅನ್ನೋ ಥರ ಆಡ್ತಾ ಇದ್ದಾರೆ. ಹನೂರು ಭಾಗದಲ್ಲಿ ಅರಣ್ಯದಲ್ಲಿ ಕಳ್ಳಬೇಟೆ ಶಿಬಿರಗಳನ್ನು ಉಡೀಸ್ ಮಾಡಿದ ಬಳಿಕ ಮತ್ತೊಮ್ಮೆ ತನ್ನ ಕಿಡಿಗೇಡಿತನವನ್ನು ತೋರಿದ್ದಾರೆ. ಕಾವೇರಿ ಮತ್ತು ಮಲೆಮಹದೇಶ್ವರ ವನ್ಯಧಾಮಗಳಲ್ಲಿ ಕಳ್ಳಾಟ ಆಡ್ತಾ ಇರೋ ಅವರು ಮತ್ತೆ ಶಿಬಿರಗಳನ್ನು ಧ್ವಂಸ ಮಾಡುವುದರ ಜೊತೆಗೆ ಬೆಂಕಿಯನ್ನೂ ಹಚ್ಚಿ ತಾವೆಂಥ ನೀಚರು ಅನ್ನೋದಕ್ಕೆ ಸಾಕ್ಷ್ಯ ಕೊಡ್ತಿದ್ದಾರೆ. ಕಳ್ಳ ಬೇಟೆಗಾರರ ಕಳ್ಳಾಟ, ಅರಣ್ಯಕ್ಕೆ ಬಿತ್ತು ಬೆಂಕಿ. ಕಳ್ಳಬೇಟೆ ತಡೆ ಶಿಬಿರಗಳು ಧ್ವಂಸ, ನಿಲ್ಲುತ್ತಿಲ್ಲ ಅಟ್ಟಹಾಸ. ಮೂವರ ಎನ್ಕೌಂಟರ್ ಆದ ಮೇಲೆ ತೀವ್ರವಾಯಿತು ಪ್ರತೀಕಾರದ ಕಿಚ್ಚು. ಅಲ್ಲಿನ ಜನರು ಮೊದಲೆಲ್ಲ ಈ ಥರ ಇರಲಿಲ್ಲ. ಅರಣ್ಯ ಇಲಾಖೆಯವರು ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡ್ತಾ ಇದ್ರು. ಅರಣ್ಯಗಳ ಪಕ್ಕದ ಜನರು ತಮ್ಮ ಕೆಲಸಗಳನ್ನು ತಾವು ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಸ್ಥಳೀಯರ ನಡುವೆ ಅಷ್ಟೇನೂ ದ್ವೇಷ ವೈಷಮ್ಯ ಇರಲಿಲ್ಲ. ಆದರೆ ಯಾವಾಗ ಮೂವರ ಹೆಣ ಬಿತ್ತೋ, ಕಾಡಿನೊಳಗೆ ಹೋಗಿದ್ದವರನ್ನ ಅರಣ್ಯ ಸಿಬ್ಬಂದಿ ಬೇಟೆಯಾಡಿದ್ರು, ಆಗಲಿಂದ ಸ್ಥಳೀಯರು ಅರಣ್ಯ ಇಲಾಖೆಯವರ ಮೇಲೆ ಕೆಂಡ ಕಾರ್ತಿದ್ದಾರೆ. ಅರಣ್ಯ ಇಲಾಖೆಯೇ ಮೂವರ ಹತ್ಯೆಗೆ ಕಾರಣ ಅಂತಿದ್ದಾರೆ. ಏಕೆಂದೇ ಮೂವರ ಎನ್ಕೌಂಟರ್ ಆಗಿದೆ ಅಂತ ಆರೋಪ ಮಾಡುತ್ತಿದ್ದಾರೆ. ಈ ಆರೋಪ ಪ್ರತ್ಯಾರೋಪ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ತನಿಖೆ ನಡೀತಾ ಇದೆ. ಕಾಡೊಳಗೆ ಹೋದವರ ತಪ್ಪಿದೆಯಾ ಇಲ್ಲ ಅರಣ್ಯ ಸಿಬ್ಬಂದಿಯದ್ದು ತಪ್ಪಿದೆಯಾ ಅಂತ ತನಿಖೆ ನಡೆಸ್ತಾ ಇದ್ದಾರೆ. ಶೀಘ್ರದಲ್ಲೇ ಯಾರದ್ದು ತಪ್ಪು ಅನ್ನೋದು ರಿವೀಲ್ ಆಗಲಿದೆ. ತಪ್ಪಿರೋರಿಗೆ ಶಿಕ್ಷೆನೂ ಆಗುತ್ತೆ. ಆದರೆ ಅಷ್ಟೊತ್ತಿಗೆ ಸ್ಥಳೀಯರು ಕಾನೂನನ್ನ ಕೈಗೆ ತಗೊಳ್ತಾ ಇದ್ದಾರೆ. ಅರಣ್ಯ ಇಲಾಖೆಗೆ ಕೊಡಬಾರದ ಟಾರ್ಚರ್ ಕೊಡ್ತಾ ಇದ್ದಾರೆ. ಪ್ರತಿದಿನ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರ ಕಿಚ್ಚು. ಮೂವರ ಎನ್ಕೌಂಟರ್ ನಡೆದಿದ್ದು ಆಗಸ್ಟ್ 15ನೇ ತಾರೀಕು ನಸುಕಿನ ಜಾವ. ಮೂವರು ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಾಗಿತ್ತು. ಬೆಳಿಗ್ಗೆ ಹತ್ಯೆ ನಡೆದಿದ್ದು ಮಧ್ಯಾಹ್ನದ ವೇಳೆಗೆ ಮೃತರ ಸಂಬಂಧಿಕರು ಮತ್ತು ಮೃತರ ಗ್ರಾಮದವರು ಅರಣ್ಯದೊಳಗೆ ಲಗ್ಗೆ ಇಟ್ಟಿದ್ದು. ಅರಣ್ಯಾಧಿಕಾರಿಗಳು ತಂಗಿದ್ದ ವಸತಿ ಗೃಹಗಳನ್ನು ಉಡೀಸ್ ಮಾಡಿದ್ದರು. ಬೈಕ್ ಮತ್ತು ಜೀಪ್ಗಳನ್ನು ಒಡೆದು ಹಾಕಿದ್ರು. ಅವಾಂತರ ಸೃಷ್ಟಿ ಮಾಡಿದ್ದರು. ಆಗಲೇ ಸ್ಥಳೀಯರ ಕೋಪ ಶಮನವಾಗಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆ ಕಿಚ್ಚು ಇನ್ನೂ ಆರಲೇ ಇಲ್ಲ. ಆ ಕಿಚ್ಚು ಇನ್ನೂ ಕಿಚ್ಚು ಹಚ್ಚುತ್ತಾ ಇದೆ. ಮತ್ತೆ ಕಳ್ಳಬೇಟೆ ತಡೆ ಶಿಬಿರ ಉಡೀಸ್. ಆಗಸ್ಟ್ 15ರ ಮಧ್ಯಾಹ್ನ ಮತ್ತು ಆಗಸ್ಟ್ 17ನೇ ತಾರೀಕು ಕಳ್ಳಬೇಟೆ ಶಿಬಿರಗಳನ್ನು ಧ್ವಂಸ ಮಾಡಿರೋ ಕಿಡಿಗೇಡಿಗಳು ಈಗಲೂ ಅಲ್ಲಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೂ ಮತ್ತೊಂದು ಕಳ್ಳಬೇಟೆ ಶಿಬಿರಕ್ಕೆ ಮುಹೂರ್ತ ಇಟ್ಟಿದ್ದಾರೆ. ಹೌದು, ಕಾವೇರಿ ವನ್ಯಧಾಮದಲ್ಲಿ 28 ಕಳ್ಳಬೇಟೆ ತಡೆ ಶಿಬಿರಗಳಿವೆ. ಅದರಲ್ಲಿ 8 ಕಡೆಗಳಲ್ಲಿ ಕಳ್ಳಬೇಟೆ ತಡೆ ಶಿಬಿರಗಳನ್ನು ಈಗಾಗಲೇ ಧ್ವಂಸ ಮಾಡಲಾಗಿದೆ. 2 ಕಡೆಗಳಲ್ಲಿ ಜಿಲೆಟಿನ್ ಡೈನಮೈಟ್ ಬಳಸಿ ಉಡೀಸ್ ಮಾಡಿದ್ರೆ, ಉಳಿದ ಕಡೆ ಕಿಡಿಗೇಡಿಗಳು ತಮ್ಮ ತೋಳ್ಬಲ ತೋರಿದ್ದಾರೆ. 3 ವಸತಿ ಗೃಹ, 1 ಜೀಪ್ಗೂ ಹಾನಿಯಾಗಿದೆ. ಸುಮಾರು ಕಡೆಗಳಲ್ಲಿ ಸೋಲಾರ್ ಫೆನ್ಸ್, ಬ್ಯಾಟರಿಗಳನ್ನು ಕೂಡ ಕಿಡಿಗೇಡಿಗಳು ಹಾನಿಗೊಳಿಸಿದ್ದಾರೆ. ಈಗ ಮತ್ತೊಂದು ಕಳ್ಳಬೇಟೆ ತಡೆ ಶಿಬಿರ ಕಿಡಿಗೇಡಿಗಳಿಂದ ಧ್ವಂಸಗೊಂಡಿದೆ. ಆ ಕಳ್ಳಬೇಟೆ ತಡೆ ಶಿಬಿರ ಇರೋದು ಜಾಗೇರಿ ಬಳಿ. ಶಿಬಿರ ಧ್ವಂಸ ಮಾತ್ರವಲ್ಲ, ಅರಣ್ಯಕ್ಕೂ ಕೊಳ್ಳಿ. ಮೊದಲೆಲ್ಲ ಕಳ್ಳಬೇಟೆ ತಡೆ ಶಿಬಿರಗಳನ್ನು ನಾಶ ಮಾಡುವುದು, ವಸತಿ ಗೃಹಗಳನ್ನು ಧ್ವಂಸವನ್ನೇ ಸ್ಥಳೀಯರು ಅಸ್ತ್ರವಾಗಿಸಿಕೊಂಡಿದ್ರು. ಆದರೆ ಈಗ ಅರಣ್ಯಕ್ಕೂ ಬೆಂಕಿ ಹಚ್ಚಿ ತಾವೆಂಥ ನೀಚರು ಅನ್ನೋದನ್ನ ಕಿಡಿಗೇಡಿಗಳು ಸಾಬೀತುಪಡಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿಲುವೆಪುರ ಬಳಿ ಬೆಂಕಿ ಹಚ್ಚಿದ್ದು 2 ಹೆಕ್ಟೇರ್ ಅರಣ್ಯ ಪ್ರದೇಶಕ್ಕೆ ಹಾನಿಯಾಗಿದೆ.
ನಸುಕಿನ ಜಾವ 4:30ಕ್ಕೆ ಕಿಚ್ಚು ಪತ್ತೆ. ಹೌದು, ಬುಧವಾರ ನಸುಕಿನ ಜಾವ 4:30ಕ್ಕೆ ಗಸ್ತಿನಲ್ಲಿದ್ದ ಅರಣ್ಯ ಸಿಬ್ಬಂದಿಗೆ ಶಿಲುವೆಪುರದಲ್ಲಿ ಚಿಕ್ಕಮಾಕಳಿ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಹೊತ್ಕೊಂಡಿರುವುದು ಕಾಣಿಸುತ್ತೆ. ನಂತರ ದೂರವಾಣಿ ಮೂಲಕ ಕಚೇರಿ ಸಂಪರ್ಕಿಸಿದ ಸಿಬ್ಬಂದಿ ಸ್ಥಳವನ್ನ ಪರಿಶೀಲನೆ ನಡೆಸಿರ್ತಾರೆ. ನಂತರ ಎರಡೂ ತಂಡಗಳು ಹೊತ್ತಿಕೊಂಡಿದ್ದ ಬೆಂಕಿಯನ್ನ ಆರಿಸುತ್ತವೆ. ಬೆಳಿಗ್ಗೆ 7:30 ವೇಳೆಗೆ ಹೊತ್ತಿಕೊಂಡಿದ್ದ ಬೆಂಕಿ ಸಂಪೂರ್ಣ ಶಮನವಾಗಿರುತ್ತೆ. ಅಲ್ಲಿ ಪರಿಶೀಲನೆ ನಡೆಸಿದಾಗ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಅರಣ್ಯಕ್ಕೆ ಬೆಂಕಿ ಹಚ್ಚಿರುವುದು ಗೊತ್ತಾಗುತ್ತೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ದೂರು ದಾಖಲಿಸಿಕೊಂಡ ಅರಣ್ಯಾಧಿಕಾರಿಗಳು ಕಿಡಿಗೇಡಿಗಳಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ ಮತ್ತು ಹೆಚ್ಚಿನ ಸಿಬ್ಬಂದಿ ನೇಮಕಕ್ಕೆ ಮನವಿ ಮಾಡಲಾಗಿದೆ. ಕಾವೇರಿ ವನ್ಯಧಾಮದಿಂದ ಮಹದೇಶ್ವರ ವನ್ಯಧಾಮಕ್ಕೆ ಕಿಚ್ಚು. ಹೌದು, ಎನ್ಕೌಂಟರ್ ಹಚ್ಚಿರೋ ಬೆಂಕಿ ಇನ್ನೂ ಆರೋ ಲಕ್ಷಣ ಸಿಕ್ಕಿಲ್ಲ. ಅದೇ ಬೆಂಕಿ ಎಲ್ಲಾ ಕಡೆ ವ್ಯಾಪಿಸ್ತಿದೆ. ದಿನದಿಂದ ದಿನಕ್ಕೆ ಭುಗಿಲೇಳುತ್ತಿದೆ. ಕಾವೇರಿಯ ವನ್ಯಧಾಮ ಮಾತ್ರವಲ್ಲದೆ ಇದೀಗ ಮಲೆ ಮಹದೇಶ್ವರ ವನ್ಯಧಾಮಕ್ಕೂ ಕಿಡಿಗೇಡಿಗಳ ಅಟ್ಟಹಾಸ ವ್ಯಾಪಿಸಿದೆ. ಅರಣ್ಯ ರಕ್ಷಣಾ ಶಿಬಿರಗಳನ್ನು ಜಿಲೆಟಿನ್, ಡೈನಮೈಟ್ ಬಳಸಿ ಸ್ಫೋಟಿಸುತ್ತಿರುವುದು ಹಾಗೂ ಕಾಡಿಗೆ ಬೆಂಕಿ ಹಚ್ಚುತ್ತಿರುವ ಪ್ರಕರಣಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅರಣ್ಯಾಧಿಕಾರಿಗಳನ್ನ ಆತಂಕಕ್ಕೆ ದೂಡಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಈ ದುಷ್ಕೃತ್ಯದ ವಿಡಿಯೋಗಳನ್ನು ಒಂದೊಂದಾಗಿ ಬಿಡುಗಡೆ ಮಾಡುತ್ತಿದ್ದು ಮಲೆ ಮಹದೇಶ್ವರ ವನ್ಯಧಾಮದ ಅರಣ್ಯಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರತೀಕಾರದ ನೆರಳಲ್ಲಿ ಸಂಘಟಿತ ಕಳ್ಳಬೇಟೆ ಜಾಲಗಳಿಂದ ಕೃತ್ಯ. ಅರಣ್ಯದ ಒಳಗಿರುವ ಕಳ್ಳಬೇಟೆ ತಡೆ ಶಿಬಿರಗಳನ್ನು ಸ್ಫೋಟಿಸಲು ದುಷ್ಕರ್ಮಿಗಳು ಜಿಲೆಟಿನ್ ಮತ್ತು ಡೈನಮೈಟ್ ಕಡ್ಡಿಗಳನ್ನು ಬಳಸಿರುವುದು ಅರಣ್ಯ ಪಡೆಗಳನ್ನು ಬೆಚ್ಚಿ ಬೀಳಿಸಿದೆ. ದಟ್ಟ ಅರಣ್ಯದಲ್ಲಿ ಸ್ಫೋಟಕಗಳನ್ನು ಬಳಸಿ ದಾಳಿ ನಡೆಸಿರುವುದರಿಂದ ಪೊಲೀಸರ ಜೊತೆಗೆ ಆಂಟಿ ನಕ್ಸಲ್ ಫೋರ್ಸ್ ತಂಡವು ಕಳ್ಳಬೇಟೆ ತಡೆ ಶಿಬಿರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಅನ್ನೋ ಮಾಹಿತಿ ಇದೆ. ಸ್ಫೋಟಕಗಳು ಇವರಿಗೆ ಎಲ್ಲಿಂದ ಪೂರೈಕೆಯಾಗುತ್ತಿವೆ, ಇದರ ಹಿಂದೆ ಸಂಘಟಿತ ಕಳ್ಳಬೇಟೆ ಜಾಲಗಳ ಕೈವಾಡವಿದೆಯೇ ಎಂಬ ಆಯಾಮದಲ್ಲೂ ಮಾಹಿತಿ ಕಲೆ ಹಾಕಲಾಗುತ್ತಿದೆ. ಅಕ್ರಮ ಕಳ್ಳಬೇಟೆಯಲ್ಲಿ ತೊಡಗಿರುವ ದುಷ್ಕರ್ಮಿಗಳೇ ದ್ವೇಷದಿಂದ ಇಂತಹ ಕೃತ್ಯ ಎಸಗಿದ್ದಾರೆ. ಕಾಡಿನಲ್ಲಿ ಹಲವು ಕಾಲುದಾರಿಗಳಿದ್ದು ರಾತ್ರಿ ವೇಳೆ ನುಗ್ಗಿ ಸ್ಫೋಟಿಸುತ್ತಿದ್ದಾರೆ ಅನ್ನೋದು ಬಹುತೇಕ ಪಕ್ಕಾ ಆಗಿದೆ. ಅರಣ್ಯದಲ್ಲಿ ಕಳ್ಳಬೇಟೆ ಶಿಬಿರಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಮಾಪುರ ಮತ್ತು ಹನೂರು ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಅರಣ್ಯದ ಒಳಗಿರುವ ಸೂಕ್ಷ್ಮ ಪ್ರದೇಶಗಳಿಗೆ ಹೆಚ್ಚುವರಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಕಾಡು ನಾಶ ಮತ್ತು ಸ್ಫೋಟದಲ್ಲಿ ಭಾಗಿಯಾದ ಕಿಡಿಗೇಡಿಗಳ ಹೆಡೆಮುರಿ ಕಟ್ಟಲು ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆ ಆರಂಭಿಸಿವೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಎನ್ಕೌಂಟರ್ ಕುರಿತ ತನಿಖೆ ಮತ್ತೊಂದು ಕಡೆ ನಡೆಯುತ್ತಿದೆ. ಕಾಡಿಗೆ ನುಗ್ಗಿದ್ದು ಬೇಟೆಗಾರರೋ ಇಲ್ಲ ಅನ್ನದಾತರೋ ಅಂತ ತನಿಖೆ ನಡೆಸಲಾಗ್ತಿದೆ. ಇದೇ ವೇಳೆ ಅರಣ್ಯ ಇಲಾಖೆ ಕಡೆಯಿಂದ ಒಂದು ದೊಡ್ಡ ಸ್ಟೇಟ್ಮೆಂಟ್ ಹೊರಬಂದಿದೆ. ಕಾಡಿಗೆ ಬಂದಿದ್ದು ಅನ್ನದಾತರಲ್ಲ, ಬೇಟೆಗಾರರು. ಮೊದಲು ದಾಳಿ ಮಾಡಿದ್ದೇ ಬೇಟೆಗಾರರು, ಸಿಬ್ಬಂದಿಯಲ್ಲ. ಕಾಡೊಳಗೆ ಬಂದಿದ್ದು ರೈತರು ಅನ್ನೋದು ಮೃತರ ಸಂಬಂಧಿಕರು ಮತ್ತು ಗ್ರಾಮಸ್ಥರು ಹೇಳ್ತಿರೋ ಮಾತು. ಆದರೆ ಸಿಬ್ಬಂದಿ ಕೊಟ್ಟಿರೋ ಮಾಹಿತಿಯಂತೆ ಕಾಡಿನೊಳಗೆ ಬಂದಿದ್ದು ಅನ್ನದಾತರಲ್ಲ, ಬೇಟೆಗಾರರು ಅನ್ನೋದು ಗೊತ್ತಾಗಿದೆ ಎಂದಿದ್ದಾರೆ ಅರಣ್ಯಾಧಿಕಾರಿಗಳು. ಅಷ್ಟೇ ಅಲ್ಲ, ಎನ್ಕೌಂಟರ್ ಪ್ರಕರಣದಲ್ಲಿ ಮೊದಲು ದಾಳಿ ನಡೆಸಿದ್ದೇ ಬೇಟೆಗಾರರಂತೆ. ಇದಕ್ಕೆ ಪ್ರತಿಯಾಗಿ ಅರಣ್ಯ ಸಿಬ್ಬಂದಿಯೂ ಫೈರಿಂಗ್ ನಡೆಸಿದ್ದಾರೆ. ಘಟನಾ ಸ್ಥಳದಲ್ಲಿ 2 ಬಂದೂಕುಗಳು ಹಾಗೂ ಮಾಂಸ ಪತ್ತೆಯಾಗಿದ್ದು ಅವರು ಬೇಟೆಗಾರರೆಂಬುದು ಖಚಿತವಾಗಿದೆ ಎಂದು ಸಿಸಿಎಫ್ ಮಾಲತಿ ಪ್ರಿಯಾ ಎನ್ಕೌಂಟರ್ ಘಟನೆಯ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಇದರಿಂದ ನೋಡಿದ್ರೆ ನಮಗೆ ಕೆಲವು ಬಂದೂಕುಗಳು ಸಿಕ್ಕಿದೆ, ಮತ್ತೆ ಕೆಲವು ಮೀಟ್ಗಳು ವೈಲ್ಡ್ ಲೈಫ್ ಅನಿಮಲ್ಸ್ ಮೀಟ್ಗಳು ಸಿಕ್ಕಿದೆ. ಆ ದೃಷ್ಟಿಯಿಂದ ನೋಡುವಾಗ ನಮ್ದು ಪ್ರಕಾರ ಅವರು ಪೋಚರ್. ಬೇರೆ ಬೇರೆ ಅವರು ಮಾತಾಡುವಾಗ ಅವ್ರ ದೃಷ್ಟಿಯಿಂದ ಬೇರೆ ಒಂದು ಹೇಳ್ತಾರೆ. ಅವರು ಫಾರ್ಮರ್ ಅಂತ ಹೇಳ್ಬೋದು,
ಅಥವಾ ಕ್ಯಾಟಲ್ ಗ್ರೇಸರ್ ಅಂತ ಹೇಳ್ಬೋದು. ಸೊ ನಾವು ನಮಗೆ ಸಿಕ್ಕಿಯ ಆಧಾರದ ಮೇಲೆ ನಾವು ಹೇಳುವಾಗ ಅವರು ಒಂದು ಪೋಚರ್ ಅಂತೆ ನಾವು ಹೇಳ್ತೀವಿ. ಕಳೆದೋಗಿರುವ ಹಸು ಸಿಕ್ಕಿಲ್ಲ, ಹಸುವಿನ ಕಳೇಬರವೂ ಸಿಕ್ಕಿಲ್ಲ. ಸಿಸಿಎಫ್ ಮಾಲತಿ ಪ್ರಿಯಾ ಇನ್ನೂ ಒಂದಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ. ಎನ್ಕೌಂಟರ್ನಲ್ಲಿ ಮೃತಪಟ್ಟವರು ಬೇಟೆಗಾರರಲ್ಲ, ಅವರು ಕಾಣೆಯಾದ ಹಸುಗಳನ್ನು ಹುಡುಕಿಕೊಂಡು ಹೋಗಿದ್ದರು ಎಂಬುದು ಕುಟುಂಬಸ್ಥರ ವಾದವಾಗಿದೆ. ಆದರೆ ಇದಕ್ಕೆ ಸಿಸಿಎಫ್ ಮಾಲತಿ ಪ್ರಿಯಾ ಹೇಳಿರೋದು ಹೀಗೆ: ಮೃತರು ಹಸು ಹುಡುಕಲು ಹೊರಟಿದ್ದರು ಅಂತ ಗ್ರಾಮಸ್ಥರು ವಾದ ಮಾಡ್ತಾ ಇದ್ದಾರೆ. ಆ ವಾದ ಕೇಳಿ ಬರ್ತಾ ಇದ್ದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಳೆದು ಹೋದ ಹಸುವಿಗಾಗಿ ಆಗಸ್ಟ್ 15ರಿಂದಲೂ ಶೋಧ ಕಾರ್ಯ ನಡೆಸುತ್ತಲೇ ಇದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ದಿನಾಲೂ ಶೋಧ ನಡೆಯುತ್ತಿದ್ದು ಈವರೆಗೂ ಅರಣ್ಯದಲ್ಲಿ ಯಾವುದೇ ಹಸು ಕಾಣಿಸಿಲ್ಲ. ಹಸುವಿನ ಕಳೇಬರವೂ ಕೂಡ ಕಾಡಲ್ಲಿ ಪತ್ತೆಯಾಗಿಲ್ಲ. ಇನ್ನೂ ಹಸುವಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಿದೆ. ಮೇಲ್ನೋಟಕ್ಕೆ ಮೃತರು ಬೇಟೆಗೆ ಹೋಗಿದ್ರು ಅಂತ ಗೊತ್ತಾಗಿದೆ ಅಂತಿದೆ ಅರಣ್ಯ ಇಲಾಖೆ. ಅವರು ಹೇಳುವುದ ಪ್ರಕಾರ ಅವರು ಹಸುವನ್ನು ಮಾಡಿಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಇದುವರೆಗೆ ಹೇಳ್ತೇನೆ, ಈಗ ಯಾವ ಘಟನೆ ಆಗಿದ್ದು 15/8/2026, ಇವತ್ತು ದಿವಸವರೆಗೆ, ಇವತ್ತು 20/8/26 ವರೆಗೆ ಯಾವುದೇ ಕರುಗಳದು ಗುರುತೋ ಏನೂ ಅಲ್ಲಿ ಇಲ್ಲ. ಯಾಕೆಂದರೆ ನಮ್ಮ ಸಿಬ್ಬಂದಿಗಳು ಕೂಡ ಈಗ 15 ಆಗಿದೆ ಘಟನೆ, 16ರಿಂದ ಕೂಡ ನಾವು ನಮ್ಮ ಇಡೀ ಜಾಗವನ್ನು ಸ್ಕ್ಯಾನಿಂಗ್ ಮಾಡಿಕೊಂಡು ಬರ್ತಾ ಇದ್ವಿ, ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಇಷ್ಟು ಗಲಾಟೆ ಆದ್ರೂ ಸಹ ನಮ್ಮ ಸಿಬ್ಬಂದಿಗಳು ಅವರವರು ಕರ್ತವ್ಯವನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಪೆಟ್ರೋಲಿಂಗ್ ಮಾಡುವ ಸಂದರ್ಭದಲ್ಲಿ ಕೂಡ ಯಾವುದೇ ಅಂತ ಗುರುತು ನಮಗೆ ಕಂಡು ಬಂದಿದೆ. ಎನ್ಕೌಂಟರ್ ಬಗ್ಗೆ ಅರಣ್ಯ ಇಲಾಖೆ ಹೇಳೋದೇನೇ ಇರಲಿ, ಅರಣ್ಯ ಇಲಾಖೆ ಏನೇ ಹೇಳಿದ್ರೂ ಕೂಡ ತನಿಖಾ ವರದಿಯಲ್ಲೇನಿದೆ ಅನ್ನೋದೇ ಫೈನಲ್ ಆಗಲಿದೆ. ಮತ್ತೊಂದು ಕಡೆ ಕಾಡಿಗೆ ಬೆಂಕಿ ಪ್ರಕರಣದ ಬಗ್ಗೆ ಅರಣ್ಯ ಇಲಾಖೆಯಿಂದಲೇ ದೂರು ದಾಖಲಿಸಲಾಗಿದ್ದು ಬೆಂಕಿ ಹಚ್ಚಿದ ಕಿಡಿಗೇಡಿಗಳಿಗಾಗಿ ಶೋಧ ಮುಂದುವರೆದಿದೆ. ಕಳ್ಳಬೇಟೆ ತಡೆ ಶಿಬಿರ ಹಾಗೂ ಅರಣ್ಯ ವಸತಿ ಗೃಹಗಳ ಧ್ವಂಸ ಪ್ರಕರಣದ ಬಗ್ಗೆ ಸಂಬಂಧಿಸಿದ ಪೊಲೀಸ್ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನೊಂದೆಡೆ ಮಾನಸಿಕವಾಗಿ ಕುಗ್ಗಿರುವ ಅರಣ್ಯ ಸಿಬ್ಬಂದಿಗೆ ಧೈರ್ಯ ತುಂಬುವ ಕೆಲಸವೂ ನಡೆಯುತ್ತಿದೆ. ಅನೂರು ಎನ್ಕೌಂಟರ್ ಕೇಸ್ ತನಿಖೆ ನಡೀತಾ ಇದೆ. ಈ ತನಿಖೆ ನಡೀತಾ ಇರಬೇಕಾದ್ರೆ ಅರಣ್ಯ ಇಲಾಖೆಯೂ ತನ್ನ ಸಿಬ್ಬಂದಿಯನ್ನ ಸಮರ್ಥನೆ ಮಾಡಿಕೊಳ್ಳುತ್ತಿದೆ. ಇದರ ಜೊತೆಗೆ ಅರಣ್ಯಾಧಿಕಾರಿಗಳ ಗುಂಡೇಟಿಗೆ ಬಲಿಯಾದ 3 ಅಮಾಯಕರು ಹಸು ಹುಡುಕಲು ಅರಣ್ಯಕ್ಕೆ ತೆರಳಿದ್ದರು. ಇವರನ್ನ ಕೊಂದ ಅರಣ್ಯ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಕ್ರಮವಾಗಬೇಕು ಅಂತಾನೂ ಆಗ್ರಹಿಸಿದೆ. ಇದೇ ರೀತಿ ಮೃತರ ಕುಟುಂಬಸ್ಥರು ಹೇಳುತ್ತಿದ್ದಾರೆ, ನಮಗೆ ನ್ಯಾಯ ಕೊಡಿ ಅಂತಿದ್ದಾರೆ. ಮೃತರ ಕುಟುಂಬಗಳಿಂದ ನ್ಯಾಯಕ್ಕಾಗಿ ಒತ್ತಾಯ. ನಾಪತ್ತೆಯಾದ ಮಹಿಮಾದಾಸ್ ಕುಟುಂಬದಿಂದ ಆಕ್ರೋಶ. ನಮಗೆ ಭಯ ಇದೆ, ಮಹಿಮಾದಾಸ್ ಪುತ್ರಿ ಅಳಲು. ಮೃತರ ಸಂಬಂಧಿಕರದ್ದು ಒಂದು ಕಥೆಯಾದ್ರೆ ನಾಪತ್ತೆಯಾಗಿರುವ ಮಹಿಮಾದಾಸ್ ಅವರದ್ದು ಮತ್ತೊಂದು ಕಥೆ. ಎನ್ಕೌಂಟರ್ ಕೇಸ್ನ ಪ್ರಮುಖ ಸಾಕ್ಷಿಯಾಗಿರುವ ಮಹಿಮಾದಾಸ್ ಎಲ್ಲಿ ಹೋಗಿದ್ದಾನೆ ಎಂಬುದು ಇನ್ನೂ ನಿಗೂಢವಾಗಿದೆ. ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಾಗಿದ್ದ ಆತನನ್ನ ಯಾರೋ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗಿದ್ದು ಪ್ರಸ್ತುತ ಆತನ ಸುಳಿವೇ ಇಲ್ಲವಾಗಿದೆ. ಅಪರಿಚಿತರು ದಿನಾ ಮನೆಗೆ ಬಂದು ಅಪ್ಪ ಎಲ್ಲಿದ್ದಾರೆ ಅಂತ ಬೆದರಿಕೆ ಹಾಕುತ್ತಿದ್ದಾರೆ. ಅಪ್ಪನಿಗೆ ಏನಾದರೂ ಮಾಡಿಬಿಡ್ತಾರೋ ಎಂಬ ಭಯ ನಮಗಿದೆ ಎಂದು ಮಹಿಮಾದಾಸ್ ಕುಟುಂಬಸ್ಥರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಇಲ್ಲಿ ಬಂದ್ ನೋಡಾಗ ಅಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟಿದೀವಿ, ನಮ್ಗೆ ಅಷ್ಟರಿಗೆ ಏನು ಗೊತ್ತಿಲ್ಲ. ಕರ್ಕೊಂಡು ಹೋಗಿದ್ಮೇಲೆ ಇವಾಗ್ಲೇ ಮಾಹಿತಿ ಬಂತು, ಈ ತರ ಸುಟ್ಟಾಕ್ಬಿಟ್ಟಿದ್ದಾರೆ ಅಂತ ಫೋಟೋ ಎಲ್ಲ ಬಂದಿದೆ ಅಂತ ಹೇಳಿದ್ರು. ಅಲ್ಲ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಲ್ಲಿಂದ ಫೋಟೋ ಕಳ್ಸಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು, ಅಷ್ಟವರೆಗೆ ಏನು ಗೊತ್ತಿಲ್ಲ ನಮ್ಗೆ ವಿಷಯ. ಮಹಿಮಾದಾಸ್ ಆಸ್ಪತ್ರೆಗೆ ದಾಖಲಿಸಿದ್ದು ನಾವೇ ಎಂದ ಪುತ್ರಿ. ಮಹಿಮಾದಾಸ್ ಮತ್ತೊಬ್ಬ ಪುತ್ರಿ ಮಹಿಮಾದಾಸ್ ಆಸ್ಪತ್ರೆಗೆ ಸೇರಿಸಿದ್ದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಂತರ ಯಾರು ಡಿಸ್ಚಾರ್ಜ್ ಮಾಡಿಸಿದ್ದಾರೆಂದು ನಮಗೆ ಗೊತ್ತಿಲ್ಲ ಎಂದಿದ್ದಾರೆ. ಅಡ್ಮಿಷನ್ ಮಾಡಿಬಿಟ್ಟು ಅವ್ರಿಗೆ ಅವತ್ತು ಡ್ಯೂಟಿ ಇತ್ತು, ಒಂದು ಫಂಕ್ಷನ್ ಇತ್ತು, ಅಟೆಂಡ್ ಮಾಡಕ್ಕೆ ಬಂದ್ಬಿಟ್ಟು ಅವ್ರಿಗಿನ್ನೂ ಇದು ಬಂದಿಲ್ಲ, ರಿಪೋರ್ಟ್ ಬಂದಿಲ್ಲ ಅಂತ ಮತ್ತೆ ಓದಿದ್ರು. ಇಲ್ಲ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ ಅಂತಂದ್ರು. ಯಾರು ಡಿಸ್ಚಾರ್ಜ್ ಮಾಡಿದಂತ ನಮ್ಗೆ ಗೊತ್ತಿಲ್ಲ. ಅಡ್ಮಿಷನ್ ಮಾಡಿದ್ದೀವಿ ನಮ್ಮ ಹಸ್ಬೆಂಡು. ಈಗ ಸದ್ಯಕ್ಕೆ ಮಹಿಮಾದಾಸ್ ಎಲ್ಲಿದ್ದಾನೆ ಅನ್ನೋದನ್ನೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಈವರೆಗೆ ಮಹಿಮಾದಾಸ್ ಪತ್ತೆಯಾಗಿಲ್ಲ. ಮಹಿಮಾದಾಸ್ ಈಗಾಗಲೇ ವಿಡಿಯೋವೊಂದನ್ನು ರಿಲೀಸ್ ಮಾಡಿ ಹೇಳಿಕೆಯೊಂದನ್ನು ನೀಡಿದ್ದು, ಮಹಿಮಾದಾಸ್ ಪತ್ತೆಯಾಗಿ ಕೋರ್ಟ್ನಲ್ಲಿ ಏನು ಹೇಳ್ತಾನೆ ಅನ್ನೋದೇ ಅತಿ ಮುಖ್ಯವಾಗಲಿದೆ.